ರಾಜ್ಯ ಸರ್ಕಾರದ ಬಹುನಿರೀಕ್ಷಿತ ಯೋಜನೆಯಾದ ಅಕ್ಷರ ದಾಸೋಹಕ್ಕೆ ಸಂಗ್ರಹಿಸಿಟ್ಟ ನೀರಿನ ಪಾತ್ರೆಯೊಂದಕ್ಕೆ ಕಿಡಿಗೇಡಿಗಳು ವಿಷ ಬೆರೆಸಿಟ್ಟಿರುವ ಅಮಾನವೀಯ ಘಟನೆಯೊಂದು ವಾಲ್ನೂರು ಸರ್ಕಾರಿ ಶಾಲೆಯಲ್ಲಿ ನಡೆದಿದೆ. ನೀರು ಕುಡಿಯಲೆಂದು ಬೆಳಿಗ್ಗೆ ವಿದ್ಯಾರ್ಥಿಗಳು ಅಡುಗೆ ಕೋಣೆಗೆ ತೆರಳಿದ ಸಂದರ್ಭ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಶಾಲೆಯಲ್ಲಿ ಸುಮಾರು 196 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು 10 ಜನ ಶಿಕ್ಷಕರಿದ್ದಾರೆ. ಇವರೆಲ್ಲರೂ ಪ್ರತಿದಿನ ಶಾಲೆಯಲ್ಲಿ ತಯಾರಾಗುವ ಬಿಸಿಯೂಟವನ್ನು ಸವಿಯುತ್ತಾರೆ. ಆದರೆ ಇಂದು ಯಾರ ಅದೃಷ್ಟವೋ ಗೊತ್ತಿಲ್ಲ, ಇಲ್ಲಿನ ಮುಗ್ಧ ಮಕ್ಕಳು ಆಗಬೇಕಾಗಿದ್ದ ಭಾರೀ ಅನಾಹುತವೊಂದರಿಂದ ಪಾರಾಗಿದ್ದಾರೆ. ಅಡುಗೆ ತಯಾರು ಮಾಡಲು ಶೇಖರಿಸಿಟ್ಟಿದ್ದ ನೀರಿನ ಪಾತ್ರೆಯೊಂದಕ್ಕೆ ಯಾರೋ ಕಿಡಿಗೇಡಿಗಳು ಕಾಫಿ ಗಿಡಗಳಿಗೆ ಸಿಂಪಡಿಸುವ ಔಷಧಿಯೊಂದನ್ನು ಬೆರೆಸಿಟ್ಟಿದ್ದಾರೆ. ಎಂದಿನಂತೆ ಅಡುಗೆ ಕೋಣೆಗೆ ನೀರು ಕುಡಿಯಲು ತೆರಳಿದ ವಿದ್ಯಾರ್ಥಿಗಳು ಕಲುಷಿತಗೊಂಡಿರುವ ನೀರನ್ನು ಕಂಡು ಅನುಮಾನಗೊಂಡು ತಕ್ಷಣ ಮುಖ್ಯ ಶಿಕ್ಷಕರಿಗೆ ತಿಳಿಸಿದ್ದಾರೆ. ಮಕ್ಕಳ ಸಮಯ ಪ್ರಜ್ಞೆಯಿಂದ ಎಚ್ಚೆತ್ತ ಶಿಕ್ಷಕರು ಅಡುಗೆ ಕೋಣೆಗೆ ದೌಡಾಯಿಸಿ ಪರೀಕ್ಷಿಸಿದಾಗ ಆಘಾತಕಾರಿ ಅಂಶವೊಂದು ಕಂಡುಬಂದಿದ್ದು, ಅಡುಗೆ ಕೋಣೆಯ ಮೂಲೆಯಲ್ಲಿಯೇ ವಿಷದ ಬಾಟಲಿ ಪತ್ತೆಯಾಗಿದೆ. ಗಾಬರಿಗೊಂಡ ಶಿಕ್ಷಕರು ತಕ್ಷಣ ಶಾಲಾಭಿವೃದ್ಧಿ ಸಮಿತಿಗೆ ವಿಷಯ ತಿಳಿಸಿ ಅವರ ಮೂಲಕ ಸಿದ್ದಾಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಸುದ್ದಿ ತಿಳಿಯುತ್ತಿದ್ದಂತೆ ಸೋಮವಾರಪೇಟೆಯ ತಾಲೂಕು ಸಮನ್ವಯಾಧಿಕಾರಿ ಮಹದೇವ್ ಅವರು ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ಯಾರೋ ದುಷ್ಕರ್ಮಿಗಳು ಈ ಅಮಾನವೀಯ ಕೃತ್ಯವೆಸಗಿದ್ದು ಇಲಾಖೆಗೆ ಕಳಂಕ ತಂದೊಡ್ಡಿದ್ದಾರೆ. ಈ ಬಗ್ಗೆ ಇಲಾಖೆಯಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿ ಈ ಕೃತ್ಯವೆಸಗಿದವರನ್ನು ಪತ್ತೆ ಹಚ್ಚಿ ಸೂಕ್ತ ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದರು. ಶಾಲಾ ಭೇಟಿಗೆ ಹೋಗಿದ್ದೆ. ಅಲ್ಲಿ ಭೇಟಿ ಸಂದರ್ಭದಲ್ಲಿ ಈ ಭಾಗದ CRP KS ಪ್ರಕಾಶ್ ಅಂತಕ್ಕಂಥವರು ಈ ಶಾಲೆಯಲ್ಲಿ ಅಕ್ಷರದಾಸೋಹ ಪಾತ್ರೆಗೆ ವಿಷ ಸೇವನೆ ಆಗಿರ್ತಕ್ಕಂಥದ್ದು ಯಾರೋ ಹಾಕಿದ್ದಾರೆ ಅಂತಕ್ಕಂಥದ್ದು ಮಾಹಿತಿಯನ್ನು ನಾನು ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾನು ಅಲ್ಲಿಂದ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಫೋನ್ ಸಂಪರ್ಕ ಮಾಡಿ ಪ್ರಯತ್ನ ಪಟ್ಟೆ, ಫೋನ್ ಸಿಗಲಿಲ್ಲ. ಆದಾಗ್ಯೂ ಕೂಡ ನನ್ನ ಕರ್ತವ್ಯದ ಭಾಗ ಅಂತೇಳಿ ಇಲ್ಲಿಗೆ ಬಂದು ನಾನು ಭೇಟಿ ನೀಡಿ ಈಗಾಗಲೇ ಪರಿಶೀಲನೆ ಮಾಡಿದ್ದೀವಿ. ನಮ್ಮ ಜೊತೆಯಲ್ಲಿ ಅಕ್ಷರದಾಸೋಹದ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಕಾನ್ ಮಾಸ್ಟರ್ ಕೂಡ ಇದ್ದಾರೆ. ಜೊತೆಗೆ ನಮ್ಮ ಈ ಭಾಗದ IRT ಇದ್ದಾರೆ. ಶಾಲಾ ಮುಖ್ಯೋಪಾಧ್ಯಾಯರು ದೂರು ಸಂಪರ್ಕಕ್ಕಾಗಿ ದೂರು ಕೊಡಲಿಕ್ಕೋಸ್ಕರ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಕ್ಕಂಥದ್ದು. ಶಾಲಾಭಿವೃದ್ಧಿ ಸಮಿತಿಯವರು, ಗ್ರಾಮ ಪಂಚಾಯಿತಿಯವರು, ಶಾಲಾ ಶಿಕ್ಷಕರು ಇವರೆಲ್ಲರ ಜೊತೆ ಇದು ಮಾತಾಡಿ ನಾನು ಈಗಾಗಲೇ ಮಾಹಿತಿ ತಿಳಿದಿದ್ದೀನಿ. ಯಾರೋ ದುಷ್ಕರ್ಮಿಗಳು ಈ ಥರ ಮಾಡಿರ್ತಕ್ಕಂಥದ್ದು ನಮ್ಮ ಇಲಾಖೆಗೆ, ಸಾಮಾಜಿಕ ವ್ಯವಸ್ಥೆಗೆ ಕಳಂಕ ಉಂಟು ಮಾಡ್ತಕ್ಕಂಥ ರೀತಿಯಾಗಿರ್ತಕ್ಕಂಥದ್ದು. ಇದು ಇಲ್ಲಿಗೆ ನಿಲ್ಲಬೇಕು ಮತ್ತು ಸಂಬಂಧಪಟ್ಟವ್ರಿಗೆ ಸೂಕ್ತ ತನಿಖೆಯಾಗಿ ಕ್ರಮ ಜಾರಿಯಾಗಬೇಕು. ಜೊತೆಗೆ ಈಗಾಗಲೇ DDP ಅವ್ರನ್ನ ಸಂಪರ್ಕ ಮಾಡಿದ್ದೀನಿ. ಸಂಪರ್ಕ ಮಾಡಿ ಸಂಬಂಧಪಟ್ಟ ಮಕ್ಕಳಿಗೆ ಪರ್ಯಾಯ ವ್ಯವಸ್ಥೆಯನ್ನು ಈ ಕೂಡಲೇ ಕಲ್ಪಿಸಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ನಾನು ಇಲಾಖೆ ಪರವಾಗಿ ಮೇಲಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡ್ತಾಯಿದ್ದೀನಿ. ವಾಲ್ನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭುವನೇಂದ್ರ ಹಾಗೂ ಶಾಲಾಭಿವೃದ್ಧಿ ಸಮಿತಿ ಮಾಜಿ ಅಧ್ಯಕ್ಷರಾದ ಉಸ್ಮಾನ್ ತ್ಯಾಗತ್ತೂರು ಅವರುಗಳು ಇಂತಹ ನೀಚ ಕೃತ್ಯವೆಸಗಿದವರ ಮೇಲೆ ಪ್ರಕರಣ ದಾಖಲಿಸುವುದರೊಂದಿಗೆ ಈ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಅವರಿಗೂ ಮತ್ತು ಇಲ್ಲಿ ಯಾರಿಗೆ ಏನೋ ತೊಂದರೆ ಇದೆ ಅಂತ ನಮಗೆ ಇದರ ಫಲವಾಗಿ ಏನು ಅನಿಸ್ತಾ ಇದೆ, ನಮ್ಮ ಮಕ್ಕಳು ಸಾರೆ ಮಕ್ಕಳಿಗೆ ಭಾಳ ಅನ್ಯಾಯ ಆಗ್ತಾ ಇತ್ತು. ಒಂದು 250 ಮಕ್ಕಳಿಗೆ ದೊಡ್ಡ ಅನಾಹುತ ಬರ್ತಾ ಇತ್ತು. ಹಾಗೆ ಇದರಿಂದ ಯಾರೇ ಆದರೂ ಸರಿ ಅವ್ರ ಮೇಲೆ ನೀವು ಕಟ್ಟುನಿಟ್ಟಿನ ಕ್ರಮ ಸಂಬಂಧಪಟ್ಟ ಅಧಿಕಾರಿಗಳು ತೆಗಿಬೇಕು ಅಂತ ನಾವು ಪಂಚಾಯತ್ ಅಧ್ಯಕ್ಷ GR ಭುವನೇಂದ್ರ ಅಂತೇಳಿ ಇವತ್ತೊಂದು ಈ ವಾಲ್ನೂರು ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಕೆಟ್ಟ ಘಟನೆ ನಡೆದಿದೆ. ಅದೇನು ಅಂತೇಳಿದ್ರೆ ಇವತ್ತು ಶಾಲೆ ಮಕ್ಕಳಿಗೆ ಇವತ್ತು ಬಿಸಿ ಊಟದ ಯೋಜನೆ ಅಂತ ಒಂದು ಸರ್ಕಾರ ಒಳ್ಳೆಯ ಒಂದು ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ಒಂದು ಬಿಸಿ ಊಟಕ್ಕೆ ಇವತ್ತು ವಿಷ ಬೆರೆಸುವಂಥ ಒಂದು ಕೆಟ್ಟ ಕೆಲಸ ಇವತ್ತು ನಮ್ಮ ವಾಲ್ನೂರು ಗ್ರಾಮದಲ್ಲಿ ನಡೆದಿದೆ. ಇದನ್ನು ನಾವು ಗಂಭೀರವಾಗಿ ತಗೊಳ್ತೀವಿ. ಇದನ್ನು ಯಾರೇ ಮಾಡಿರಲಿ ಅದನ್ನು ಇವತ್ತು ಪೊಲೀಸಿಗೆ ಪುಕಾರು ಆಗಿದೆ. ಅದನ್ನು ಶಿಸ್ತು ಕ್ರಮ ಕೈಗೊಂಡು ಆ ತಪ್ಪಿತಸ್ಥನಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತಾ ಇದ್ದೀನಿ. ನಾನು ಶಾಲೆಗೆ ಬಂದುಬಿಟ್ಟು ಯಾವ ಜಾಗದಲ್ಲಿ ಸ್ಪಾಟಲ್ಲಿ ಇಂಥ ಒಂದು ಘಟನೆ ನಡೆದಿದೆ ಅಂತಬಿಟ್ಟು ನಾನು ಅಲ್ಲಿ ಅಡುಗೆ ಮಾಡ್ತಿರುವಂತಹ 3 ಜನ, 2 ಅಡುಗೆಯವ್ರನ್ನ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರನ್ನ ವಿಚಾರಿಸಿದಾಗ ಈ ಘಟನೆ ಈ ಅಡುಗೆ ಕೋಣೆಯ ಬಾಗಿಲು ತೆರೆದ ನಂತರ ಆಗಿದೆ ಅಂತಂದ್ಬಿಟ್ಟು ನನ್ನ ಒಂದು ಅಭಿಪ್ರಾಯ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಕಾನೂನು ಕ್ರಮ ತೆಗೆದುಕೊಳ್ಬೇಕು, ಯಾರು ಈ ಕಿಡಿಗೇಡಿಗಳು ಇಂಥ ಒಂದು ಕೆಲಸವನ್ನು ಮಾಡಿದೆ ಅಂತಂದ್ಬಿಟ್ಟು ಇದನ್ನು ಸತ್ಯವನ್ನು ಕಂಡುಕೊಂಡು ಮುಂದೆ ಇಂಥ ಘಟನೆಗಳು ಮರುಕಳಿಸದಂತೆ ಏನಂತಂದರೆ ಕೇವಲ ಇದು ಒಂದೇ ಶಾಲೆ ಅಲ್ಲ, ಇಡೀ ನಮ್ಮ ರಾಜ್ಯಾದ್ಯಂತ ಎಲ್ಲೆಲ್ಲ ನಡೀತಾ ಇದ್ದಾವೆ ಈ ಅಕ್ಷರದಾಸೋಹಕ್ಕೆ ಸಂಬಂಧಪಟ್ಟ ಅಲ್ಲಿಗೆಲ್ಲ ಏನಂತ ಇಂಥ ಕಳಿಸಬಾರ್ದು ಇಂಥ ಘಟನೆಗಳ ಬಗ್ಗೆ ನಾನು ಕ್ರಮ ತೆಗೆದುಕೊಳ್ಳೋಕ್ಕೆ ಮೇಲಧಿಕಾರಿಗಳು ವಿಚಾರ
ಶನಿವಾರ ಸಂಜೆ ನೀರು ತುಂಬಿಸಿ ಇಟ್ಬಿಟ್ಟು ಹೋಗಿದ್ದಾರೆ. ಅಡಿಗೆಯವರು ಮಕ್ಕಳ ಕೈಲಿ ಬೀಗ ಹಾಕ್ಸೋದು, ಮಕ್ಕಳ ಕೈಲಿ ಬೀಗ ತೆಗ್ಸೋದು, ಅಡಿಗೆಯವ್ರದ್ದು ಜವಾಬ್ದಾರಿಕೆ ಇಲ್ಲ. ಬೆಳಿಗ್ಗೆ ಈ ಸೋಮವಾರ ದಿವಸ ಬೆಳಿಗ್ಗೆ ಬಂದು ಮಕ್ಕಳು ಬೀಗ ತೆಗೆದಿರೋದು ಶಾಲೆಯಲ್ಲಿ. ಅಡಿಗೆಯವರು ಯಾರೂ ಇಲ್ಲ, ಅಡಿಗೆಯವ್ರು ಬರೋದು 10 ಗಂಟೆ. ಮಕ್ಕಳು ಬೀಗ ತೆಗೆದ ಸಮಯದಲ್ಲಿ ಈ ಥರ ತಂದು ಆ ನೀರು ತುಂಬಿಸಿಟ್ಟಿದ್ದ ಪಾತ್ರೆಗೆ ಪಾಯ್ಸನ್ ಕದರಿದ್ದಾರೆ. ಅದು ಬಾಟ್ಲು ಸಮೇತ ಸಿಕ್ಕಿದೆ. ಬಾಟ್ಲಲ್ಲಿ ಅರ್ಧ ಉಯ್ದು ಕದರಿ ಬಾಕಿದ ಬಾಟ್ಲನ್ನು ಆ ಕಡೆ ಸೈಡಲ್ಲಿ ಔಸಿಟ್ಟಿದ್ದಾರೆ ಮಕ್ಕಳು. ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಈ ವಿಚಾರವಾಗಿ ನೀವು ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಕಂಪ್ಲೇಂಟ್, ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಪಂಚಾಯತಿ ಕೊಟ್ಟಿದ್ದೀವಿ. ಪಂಚಾಯತಿ ಅಧ್ಯಕ್ಷರು ಬಂದಿದ್ದಾರೆ, ನಮ್ಮ STMC ಅಧ್ಯಕ್ಷರು ಬಂದು ನೋಡೋಗಿದ್ದಾರೆ. ಪೊಲೀಸ್ ಇವಾಗ ಬರ್ತೀವಿ ಅಂತ ಫೋನ್ ಮಾಡಿದ್ದಾರೆ, ಬರ್ತೀವಿ ಅಂತ ಹೇಳಿದ್ದಾರೆ. ಅನುಮಾನ ನಾವು ಯಾರ ಮೇಲೆ ಅಂತ ಹೇಳೋಕ್ಕಾಗಲ್ಲ. ಅಂದ್ರೆ ನಮಗೆ ಸ್ವಲ್ಪ ಮನಸ್ಸಲ್ಲಿದೆ, ಅದನ್ನು ನಾವು ಹೇಳಲ್ಲ. ಅವರೇ ಪೊಲೀಸ್ನವ್ರು ಯಾರನ್ನು ಅಂತ ಕಂಡುಹಿಡೀಲಿ, ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಷ್ಟೇ. ನಮ್ಮ ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಒಳ್ಳೇದಾಗಬೇಕು, ಇದು ನಮ್ಮ. ಅಕ್ಷರ ದಾಸೋಹವೆಂಬ ಒಂದು ಹೊತ್ತಿನ ತುತ್ತಿಗಾಗಿ ಹವಣಿಸುತ್ತಿರುವ ಸುಮಾರು 196 ವಿದ್ಯಾರ್ಥಿಗಳು ಈ ವೇಳೆ ಒಂದು ತುತ್ತು ಅನ್ನ ಸೇವಿಸಿದ್ದರೂ ಅವರನ್ನು ಭಗವಂತನಲ್ಲದೆ ಇನ್ಯಾರಿಂದಲೂ ರಕ್ಷಿಸಲು ಸಾಧ್ಯವಾಗುತ್ತಿರಲಿಲ್ಲ. ಇಂತಹ ಗಂಭೀರವಾದ ಪ್ರಕರಣಕ್ಕೆ ಬಲಿಯಾಗಿ ಪ್ರಾಣ ಕಳೆದುಕೊಳ್ಳುವ ಅಪಾಯದ ಅಂಚಿನಲ್ಲಿದ್ದರೂ ಈ ಮಕ್ಕಳು ಮಾತ್ರ ಅವರ ಮುಗ್ಧತೆಯ ಸಂಕೇತವಾಗಿ ಮಾಧ್ಯಮಗಳ ಕ್ಯಾಮರಕ್ಕೆ ಫೋಸ್ ಕೊಡುತ್ತಿರುವುದನ್ನು ನೀವೇ ನೋಡಿ. ಹೌದು, ನಮ್ಮ ಸಮಾಜ ನಾಗರಿಕತೆಯಲ್ಲಿ ಎಷ್ಟೇ ಮುಂದಿದ್ದರೂ ಇಂತಹ ನೀಚ, ಕಿಡಿಗೇಡಿ, ಅವಿದ್ಯಾವಂತ, ಅಮಾನವೀಯ ಕೃತ್ಯವೆಸಗಿರುವ ಹೃದಯಹೀನರು ನಮ್ಮ ಸುತ್ತ ಇರುವವರೆಗೂ ಮುಂದುವರಿಯುತ್ತಿರುವ ಈ ಭಾರತ ದೇಶ ಅನಾಗರಿಕತೆಯೆಡೆಗೆ ತಳ್ಳಲ್ಪಟ್ಟು ಹಿಂದುಳಿಯುವುದರಲ್ಲಿ ಸಂದೇಹವಿಲ್ಲ. ಈ ಪ್ರಕರಣದ ಕುರಿತು ಸಂಗಮ ಬಳಗ ಬಯಸುವುದು ಇಷ್ಟೇ. ಮಾನವನೆಂಬ ಸಂಘಜೀವಿ ಎಷ್ಟೇ ದ್ವೇಷ ವಿದ್ವೇಷಗಳಿದ್ದರೂ ದಯವಿಟ್ಟು ಅದೆಷ್ಟೋ ನಿರೀಕ್ಷೆಗಳ ಭಾರ ಹೊತ್ತು ವಿದ್ಯಾಲಯವೆಂಬ ದೇಗುಲಕ್ಕೆ ಬರುವ ಇಂತಹ ಮುಗ್ಧ ಮಕ್ಕಳನ್ನು ಮಾತ್ರ ತಮ್ಮ ದ್ವೇಷದ ಕೆಂಡಕ್ಕೆ ಬಲಿಯಾಗಿಸದಿರಲಿ. ಸುದ್ದಿ ಸಂಗಮಕ್ಕಾಗಿ ಅಜೀಜ್ MA, ಸಿದ್ದಾಪುರ.